ಬೀದರ್ ಹುಮ್ನಾಬಾದ್ ಹೈವೇಯಲ್ಲಿ ನಕಲಿ ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದೆ. ನಕಲಿ ಚೆಕ್ ಪೋಸ್ಟ್ ಓಪನ್ ಮಾಡಿಕೊಂಡು ಗಂಟೆಗೆ 8,000 ರೂಪಾಯಿ ಲೂಟಿ ಮಾಡ್ತಿದ್ದಾರೆ. ಲೆಕ್ಕ ಹಾಕಲಿ, 1 ಗಂಟೆಗೆ 8,000 ರೂಪಾಯಿ ಆದ್ರೆ 24 ಗಂಟೆಯಲ್ಲಿ ಎಷ್ಟು ಲೂಟಿ ಮಾಡ್ತಾ ಇದ್ದಾರೆ ಈ ಲೂಟಿಕೋರರು ಅಂತ. ಚೆಕ್ ಪೋಸ್ಟ್ ಕರ್ಮಕಾಂಡವನ್ನ ಲೋಕಾಯುಕ್ತರು ಬಿಚ್ಚಿಟ್ಟಿದ್ದಾರೆ. ಪವರ್ ಟಿವಿ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಬ್ರೇಕ್ ಮಾಡ್ತಾ ಇದೆ. ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾಹಿತಿ ನೀಡಿದ್ರು ನ್ಯಾಯಮೂರ್ತಿ BS ಪಾಟೀಲ್. ಹುಮ್ನಾಬಾದ್ ಹತ್ರ ಟಿನ್ ಶೆಡ್ ಹಾಕೊಂಡು ನಕಲಿ ಚೆಕ್ ಪೋಸ್ಟ್ ಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ. ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ RTO ಚೆಕ್ ಪೋಸ್ಟ್ ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಬೀದರ್ ಹುಮ್ನಾಬಾದ್ ಹೈವೇಯಲ್ಲಿರುವಂತಹ ನಕಲಿ ಚೆಕ್ ಪೋಸ್ಟ್ಗಳ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಗಂಟೆಗೆ 8,000 ರೂಪಾಯಿ ಇಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಈ ಹಿಂದೆ RTO ಕರ್ಮಕಾಂಡದ ವಿಚಾರವಾಗಿ ಪವರ್ ಟಿವಿ ಕೂಡ ಸ್ವಿಂಗ್ ಆಪರೇಷನ್ ಅನ್ನು ಮಾಡಿ ಈ ಕರ್ಮಕಾಂಡಗಳನ್ನ ಬಯಲು ಮಾಡಿತ್ತು. ಈಗ ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ರು ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಹುಮ್ನಾಬಾದ್ ಹತ್ರ ಟಿನ್ ಶೆಡ್ ಹಾಕೊಂಡು ನಕಲಿ ಕಚೇರಿಗಳನ್ನ ಓಪನ್ ಮಾಡಿಕೊಂಡು ವಸೂಲಿಗಿಳಿದಿದ್ದಾರೆ. ಗಂಟೆಗೆ 8,000 ರೂಪಾಯಿ, ದಿನಕ್ಕೆ 2 ಲಕ್ಷ ರೂಪಾಯಿಯನ್ನ ಅಕ್ರಮವಾಗಿ ಸಂಗ್ರಹಿಸಲಾಗ್ತಾ ಇದೆ. ಓ ಮೈ ಗಾಡ್, ದಿನಕ್ಕೆ 2 ಲಕ್ಷ ರೂಪಾಯಿ, ತಿಂಗಳಿಗೆ ಎಷ್ಟು ಆಯ್ತು? RTO ಚೆಕ್ ಪೋಸ್ಟ್ ಮೇಲೆ ದಾಳಿ ಮಾಡಲಾಯಿತು. ಬ್ರಹ್ಮಾಂಡ ಭ್ರಷ್ಟಾಚಾರ ಈಗ ಬಯಲಿಗೆ ಬಂದಿದೆ. ಅನಧಿಕೃತ RTO ಓಪನ್ ಮಾಡಿದ್ರು, ಅಧಿಕಾರಿಗಳು ಮಾತ್ರ ಜಾಂಡ್ರ ತರ ಸೈಲೆಂಟ್ ಆಗಿದ್ರು. ಗೊತ್ತಿಲ್ದಂಗೆ ಅಷ್ಟೋ ಇಷ್ಟೋ ಇಸ್ಕೊಂಡ್ಬಿಟ್ಟು RTO ಅಧಿಕಾರಿಗಳಿಗೆ ತಿಂಗಳಿಗೆ ಕೋಟಿ ಲಂಚ ರವಾನೆ ಆಗ್ತಾ ಇದೆ. ನಕಲಿ RTO ಚೆಕ್ ಪೋಸ್ಟ್ ವಿರುದ್ಧ FIR ಹಾಕಲಾಗಿದ್ದು ಹಲವರನ್ನ ಬಂಧಿಸಲಾಗಿದೆ. ಮತ್ತೊಂದು ಕಡೆ ಆಳಂದ ಚೆಕ್ ಪೋಸ್ಟ್ಗೆ RTO ಅಧಿಕಾರಿಗಳು ಗೈರಾಗಿದ್ರು. ಆಳಂದ ಚೆಕ್ ಪೋಸ್ಟ್ ನಲ್ಲಿ ಖಾಸಗಿ ಏಜೆಂಟ್ಗಳದ್ದೇ ದರ್ಬಾರ್. ಸಚ್ ಅ ಶೇಮ್ಲೆಸ್. ಅಧಿಕೃತ RTO ಅಧಿಕಾರಿಗಳು ಕೆಲವು ಚೆಕ್ ಪೋಸ್ಟ್ಗಳಲ್ಲಿ ಬಂದಿಲ್ಲ. ಈ ಪ್ರೈವೇಟ್ ಏಜೆಂಟ್ಗಳು ಅಥವಾ ನಕಲಿ ಏಜೆಂಟ್ಗಳು ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ನಿಂತ್ಕೊಂಡು ವಸೂಲಿ ಮಾಡ್ತಿದ್ದಾರೆ. ತಿಂಗಳಿಗೆ ಒಂದಷ್ಟು ದುಡ್ಡನ್ನ ಅಧಿಕಾರಿಗಳಿಗೆ ಕೊಟ್ಬಿಡ್ತಾರೆ. ಅದಕ್ಕೆ ಅವರು ಬಾಯಿ ಮುಚ್ಕೊಂಡಿದ್ದಾರೆ. BS ಪಾಟೀಲ್ರು ಮಾತಾಡ್ತಿದ್ದಾರೆ, ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. ಚೆಕ್ ಪೋಸ್ಟ್ ನಲ್ಲಿ ಬೋತ್ ಬೀದರ್ ಮತ್ತು ಇಲ್ಲಿ ಆಳಂದ ಅಲ್ಲಿ ಚೆಕ್ ಪೋಸ್ಟ್ ಗಳನ್ನು ನೋಡಿದೀವಿ. ಚೆಕ್ ಪೋಸ್ಟ್ ಅಲ್ಲಿ ಅನ್ನತರಾಜರಾಗಿ ಒಂದು ಚೆಕ್ ಪೋಸ್ಟ್ ಓಪನ್ ಮಾಡಿದ. ಎಷ್ಟು ಎಲ್ಲಿವರೆಗೆ ಹೋಗ್ಬಹುದು ಪಬ್ಲಿಕ್ ಸರ್ವೆಂಟ್ಸ್ ಅಂತ ಅನ್ನೋದನ್ನ ನೀವು ಅದ್ರ ಮೇಲೆ ಇಮ್ಯಾಜಿನ್ ಮಾಡಿ. ಅನ್ನತರಾಜರಲ್ಲಿ ಎ ಚೆಕ್ ಪೋಸ್ಟ್ ಈಸ್ ಓಪನ್ and for months together, years together, that check post is operating, collecting money illegally. ನಮ್ಮ ಹೋಗಿ ಅಲ್ಲಿ ನಿಂತರೆ ಒಂದು ತಾಸಿನಲ್ಲಿ 8,000 ರೂಪಾಯಿ ಕಲೆಕ್ಟ್ ಆಯ್ತು. ಯಾರು ಕಲೆಕ್ಟ್ ಮಾಡೋದು? ಏಜೆಂಟ್ಸ್ ಕಲೆಕ್ಟ್ ಮಾಡೋದು. ಅಲ್ಲೊಬ್ಬನು RTO ARTO ಒಂದು ವೆಹಿಕಲ್ ನಿಂತಿರ್ತದೆ. ಅವನು ARTO ಅಂತ ಬರೆದಿರ್ತಾರಲ್ಲಿ. ಅಲ್ಲಿ ಅದು ಬರೆದು, ಅಂದ್ರೆ ಇದು RTO ಆಫೀಸು, ಇದು ಅವ್ರ ಚೆಕ್ ಪೋಸ್ಟ್ ಅಂತ ಗೊತ್ತಾಗ್ಬೇಕು ಅವ್ರಿಗೆ. ಆ ತರದ್ದು ಅದ್ರ ಮೇಲೆ ಬರೆದಂತಹ ಒಂದು ವೆಹಿಕಲ್ ಅನ್ನ ನಿಲ್ಲಿಸಿರ್ತಾರೆ. ಅವ ARTOನು ಇರುದಿಲ್ಲ, ಅಲ್ಲಿ ಯಾವನು ಇರುದಿಲ್ಲ. ಬಟ್ ಯಾವನೋ ಒಬ್ಬ ಏಜೆಂಟ್ ಇರ್ತಾನೆ, ಅವನ್ ದುಡ್ಡು ಕಲೆಕ್ಟ್ ಮಾಡೋದು. ಅಲ್ಲಿ ಮುಂದೆ ಒಂದು ಬಾಕ್ಸ್ ಇಟ್ಟಿದ್ದಾರೆ. ಆ ಬಾಕ್ಸ್ ನಲ್ಲಿ ಅವನು ದುಡ್ಡು ಹಾಕ್ತಾ ಹೋಗ್ತಾನೆ. ಚೆಕ್ ಪೋಸ್ಟ್ ನಲ್ಲಿ ಬೋತ್ ಬೀದರ್ ಮತ್ತು ಇಲ್ಲಿ ಆಳಂದ ಅಲ್ಲಿ ಚೆಕ್ ಪೋಸ್ಟ್ ಗಳನ್ನು ನೋಡಿದೀವಿ. ಚೆಕ್ ಪೋಸ್ಟ್ ಅಲ್ಲಿ ನಮ್ಮ ಕಲಬುರಗಿ ಪ್ರತಿನಿಧಿ ಅನಿಲ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅನಿಲ್, ಸಾಕಷ್ಟು ಬಾರಿ ಗಮನಿಸ್ತಾ ಇದ್ದೀವಿ, ಪವರ್ ಟಿವಿ ಕೂಡ ಇದ್ರ ಬಗ್ಗೆ ಸುದ್ದಿಯನ್ನ ಮಾಡಿತ್ತು, ವರದಿಯನ್ನ ಪ್ರಸಾರ ಮಾಡಿತ್ತು, ಸ್ಟಿಂಗ್ ಆಪರೇಷನ್ ಮಾಡಿತ್ತು, ನಕಲಿ ಚೆಕ್ ಪೋಸ್ಟ್ಗಳ ಹಾವಳಿ ಅಂತ ಹೇಳಿ. ಇವತ್ತು ಸ್ವತಃ ಲೋಕಾಯುಕ್ತರಾದಂತಹ BS ಪಾಟೀಲ್ ಅವರೇ ಇದ್ರ ಬಗ್ಗೆ ಮಾಹಿತಿಯನ್ನ ತೆರೆದಿಟ್ಟಿದ್ದಾರೆ. ಏನ್ ಹೇಳ್ತೀರಿ ಅನಿಲ್? ಇಷ್ಟು ದಿನಗಳಾದ್ರೂ, ಇಷ್ಟು ವರ್ಷಗಳಾದ್ರೂ ಯಾಕೆ ಅಲ್ಲಿನ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ? ಅಧಿಕಾರಿಗಳೇ ಇನ್ವಾಲ್ವ್ ಆಗಿದ್ದಾರಲ್ಲ ಇದರಲ್ಲಿ. ಹುಮ್ನಾಬಾದ್ ಬಳಿ ನಕಲಿ ಚೆಕ್ ಪೋಸ್ಟ್ಗಳ ಹಾವಳಿ ಕಳೆದ ಹಲವು ದಿನಗಳಿಂದ ನಡೀತಾ ಇತ್ತು. ಈ ಬಗ್ಗೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಪವರ್ ಟಿವಿ ಹುಮ್ನಾಬಾದ್ ಬಳಿ ಸ್ಥಾಪಿಸಲಾಗಿರುವ ನಕಲಿ ಚೆಕ್ ಪೋಸ್ಟ್ ಬಗ್ಗೆ ಸಾಕಷ್ಟು ಬಾರಿ ಸುದ್ದಿ ಮಾಡಿತ್ತು. ಆದ್ರೂ ಕೂಡ RTO ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಆದ್ರೆ ಇದೀಗ ಲೋಕಾಯುಕ್ತ ನ್ಯಾಯಮೂರ್ತಿ ಅಂತ BS ಪಾಟೀಲ್ ಅವರು ನಿನ್ನೆ ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಪ್ರವಾಸ ಕೈಗೊಂಡಿದ್ದರು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆ ಹುಮ್ನಾಬಾದ್ ರಾಷ್ಟ್ರೀಯ ಹೆದ್ದಾರಿ ಮಾರ್ಗದಲ್ಲಿ ನಿರ್ಮಿಸಲಾಗಿರುವ ಟೀನ್ ಶೆಡ್, ಅಂದ್ರೆ ಟೀನ್ ಶೆಡ್ ಕೇವಲ ಒಂದು ನಾಮಕವಾಸ್ತೆ. ಅಲ್ಲಿ ಅವ್ಯವಸ್ಥವಾಗಿ ಏನೊಂದು ವಾಹನಗಳಿಂದ ಕಾನೂನು ಬಾಹಿರವಾಗಿ ಹಣವನ್ನು ವಸೂಲಿ ಮಾಡ್ತಿದ್ರು. ಯಾಕಂದ್ರೆ ಅಲ್ಲಿ RTO ಅಧಿಕೃತ ಚೆಕ್ ಪೋಸ್ಟ್ ಪಕ್ಕದಲ್ಲಿ ಅನಧಿಕೃತವಾಗಿ ಟೀನ್ ಶೆಡ್ ನಿರ್ಮಿಸಿಕೊಂಡು ನಿತ್ಯವೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾವಿರಾರು ವಾಹನಗಳು ಓಡಾಟ ನಡೆಸುತ್ತದೆ. ಇಂತಹ ವಾಹನಗಳಿಂದ ಪ್ರತಿ ಗಂಟೆಗೆ 8,000 ರೂಪಾಯಿ ವಸೂಲಿ ಮಾಡ್ತಾರೆ. ಅಂದ್ರೆ ಪ್ರತಿದಿನ 2 ಲಕ್ಷಕ್ಕೂ ಅಧಿಕ ಅಂದ್ರೆ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಹಣವನ್ನ ನಕಲಿ RTO ಅಧಿಕಾರಿಗಳು ಸಂಗ್ರಹ ಮಾಡ್ತಿದ್ರೆ. ಈ ಬಗ್ಗೆ ಅಸಲಿ
RTO ಅಧಿಕಾರಿಗಳಿಗೆ ಮಾಹಿತಿ ಗೊತ್ತಿದ್ರು ಸಹ ಇದುವರೆಗೆ ನಕಲಿ RTO ತೆರವು ಮಾಡಲಾಗಲಿಲ್ಲ ಅಥವಾ ಅದರ ಮೇಲೆ ದಾಳಿ ಮಾಡಿ ಕ್ರಮ ತೆಗೆದುಕೊಳ್ಳುವ ಕೆಲಸಕ್ಕೆ ಕೂಡ ಒಂದು RTO ಅಧಿಕಾರಿಗಳು ಮುಂದಾಗಿಲ್ಲ. ಆದ್ರೆ ಅದ್ಯಾವಾಗ ಲೋಕಾಯುಕ್ತ ನ್ಯಾಯಮೂರ್ತಿ ಅಂತ BS ಪಾಟೀಲ್ ಅವರು ನಕಲಿ RTO ಚೆಕ್ ಪೋಸ್ಟ್ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಸಂದರ್ಭದಲ್ಲಿ ಸುಮಾರು 2-3 ಗಂಟೆಗಳ ಕಾಲ ಅವರು ನಕಲಿ ಚೆಕ್ ಪೋಸ್ಟ್ ಬಳಿಯೇ ನಿಲ್ತಾರೆ. ಯಾಕಂದ್ರೆ 1 ಗಂಟೆಗೆ ಈ ಒಂದು ಚೆಕ್ ಪೋಸ್ಟ್ ನಲ್ಲಿ ಹಣ ಎಷ್ಟು ಸಂಗ್ರಹ ಆಗುತ್ತದೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಹಾಕಿದ್ದಾರೆ. ಪ್ರತಿ ಗಂಟೆಗೆ 8,000 ರಿಂದ 10,000 ರೂಪಾಯಿ ಅಲ್ಲಿ ಹಣವನ್ನ ಸಂಗ್ರಹ ಮಾಡಲಾಗ್ತದೆ. ಅಂದ್ರೆ ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ಅಕ್ರಮ ಹಣವನ್ನ ಅವರು ಸಂಗ್ರಹ ಮಾಡ್ತಾರೆ. ಈ ಒಂದು ಅಕ್ರಮ ಹಣವನ್ನ ಅಸಲಿ RTO ಅಧಿಕಾರಿಗಳು ಕೂಡ ಅದರಲ್ಲಿ ಪಾಲು ಪಡೆಯುತ್ತಾರೆ ಅಂದ್ರೆ ಕೂಡ ತಪ್ಪಾಗದು. ಹೀಗಾಗಿ BS ಪಾಟೀಲ್ ಅವರು ಏನೊಂದು ನಕಲಿ ಚೆಕ್ ಪೋಸ್ಟ್ ಮೇಲೆ ದಾಳಿ ನಡೆಸುತ್ತಾರೆ. ದಾಳಿ ಸಂದರ್ಭದಲ್ಲಿ ಅಲ್ಲಿರುವಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನ ಸಂಗ್ರಹಿಸುತ್ತಾರೆ. ಇಲ್ಲಿ ಯಾರ ಕೈವಾಡ ಇದೆ, ಯಾರು ನಕಲಿ ಏಜೆಂಟ್ಗಳಿದ್ರೆ, ಯಾರು Alright, RTO ಅಧಿಕಾರಿಗಳು ಇಲ್ಲಿ ಕೆಲಸ. ಥ್ಯಾಂಕ್ ಯು ಅನಿಲ್ ಎಲ್ಲ ಡೀಟೇಲ್ಸ್ಗಾಗಿ.